ಅಯೋಧ್ಯೆ ಆಯಿತು, ಕಾಶಿ ವಿಶ್ವನಾಥ ಮತ್ತು ಜ್ಞಾನವ್ಯಾಪಿ ಮತ್ತು ಮಥುರಾ, ಈ 3 ದೇವಸ್ಥಾನಗಳು ವಾಪಸ್ ಬೇಕು ಹಿಂದೂಗಳಿಗೆ ಅಂತ ಹೇಳಿ. ಏನ್ರಿ ಪ್ರತಿ ಸಲ ಇಲ್ಲಿ ಮಾತ್ರ ಅಂತ? ನಾವು ನಿಮಗೆ ಇಸ್ರೇಲ್ ಒಂದು ಕತೆ ಹೇಳ್ತಾ ಇದ್ದೀವಿ ಗೊತ್ತಾ? ಜೆರುಸಲೇಮ್ನಲ್ಲಿ ಶತಶತಮಾನಗಳಿಂದ ಹೋರಾಟಗಳಾಗ್ತಾ ಇದೆ. ಯಾಕೆ? ಯಹೂದಿಗಳು ಹೇಳೋದು ಇದು ನಮ್ಮ ಪುಣ್ಯಸ್ಥಳ, ನಮ್ಮ ದೇವಾಲಯ ಇತ್ತು, ಆ ದೇವಾಲಯದ ಒಂದು ಗೋಡೆ ಈಗಲೂ ಇದೆ, ಎಲ್ಲರೂ ಹೋಗಿ ಅಲ್ಲಿ ನಮಸ್ಕಾರ ಮಾಡಿ ಬರ್ತಾರೆ. ಒಂದು ಗೋಡೆ ಮಾತ್ರ ಇರೋದು. ಅಲ್ಲಿ ಒಂದು ಮಸೀದಿ ಇದೆ, ಅದು ಮುಸ್ಲಿಮರು ಹೇಳೋದು, ಅದು ನಮ್ಮದು. ಯಾಕೆ ಅಂತಂದರೆ ಮೆಕ್ಕಾ ಅಂದ ನಂತರ ಪವಿತ್ರ ಸ್ಥಳ ಅಲ್ಲಿಂದ ಮೊಹಮ್ಮದ್ ಪೈಗಂಬರರು ಸ್ವರ್ಗಕ್ಕೆ ಹೋದರು. ಇನ್ನೊಂದು ಕಡೆ ಕ್ರಿಶ್ಚಿಯನರು, ಇಲ್ಲಪ್ಪ ಯೇಸು ಕ್ರಿಸ್ತ ಹುಟ್ಟಿದ ಜಾಗ ಇದು, ನಮಗೆ ಬೇಕು. ಹೋರಾಟಗಳಾಗ್ತಾನೆ ಇದೆ. ಆದರೆ ಭಾರತ ಯಾವತ್ತೂ ಕೂಡ ಯಾವುದೇ ಒಂದು ಧರ್ಮವನ್ನು ತುಳಿದದ್ದಿಲ್ಲ. ಆ ಯಹೂದಿಗಳಾಗಲಿ, ಆ ಕ್ರಿಶ್ಚಿಯನ್ರಾಗಲಿ, ಆ ಮುಸ್ಲಿಮರಾಗಲಿ ಭಾರತಕ್ಕೆ ಬಂದಾಗ ಭಾರತ ಅವ್ರಿಗೂ ಸ್ವಾತಂತ್ರ್ಯ ಕೊಟ್ಟಿತ್ತು. ಎಲ್ಲರೂ ಇಲ್ಲಿ ಬಂದಿರಪ್ಪ ಅಂತ ಹೇಳಿತ್ತು, ನೋ ಪ್ರಾಬ್ಲಮ್ ಅಂತ ಹೇಳಿತ್ತು. ಪರ್ಸಿಯನ್ಗಳು ಬಂದರು, ಪಾರ್ಸಿಗಳು ಬಂದರು. ಪರ್ಸಿಯನ್ ಮತ್ತು ನಮಗೆ ಅಜಗಜಾಂತರ ವ್ಯತ್ಯಾಸ ಇದೆ, ನಮಗೆ ಸಂಬಂಧನೇ ಇಲ್ಲ. ಯಾರು ಪರ್ಸಿಯನ್ ಅಂದರೆ? ರತನ್ ಟಾಟಾ ಪರ್ಸಿಯನ್. ಮಾಣೆಕ್ ಶಾ ಪೆರೇಡ್ ಮೈದಾನದಲ್ಲಿ ನಡೆಯಿತು. ಯಾರು ಮಾಣೆಕ್ ಶಾ? ನಮ್ಮ ಭಾರತ ದೇಶದ ಮಹಾ ದಂಡನಾಯಕರಾಗಿದ್ದರು. ಇಡೀ ಭಾರತದ ರಕ್ಷಣೆಯನ್ನು ನಾವು ಅವರ ಕೈಯಲ್ಲಿ ಕೊಟ್ಟಿದ್ವಿ. ರತನ್ ಟಾಟಾ ಅವರು ಬಂದಾಗ ಅವರ ಕೈಯಲ್ಲಿ ಕೊಟ್ಟಿದ್ವಿ. ರತನ್ ಟಾಟಾ ಪಾರ್ಸಿ, ಮುಖೇಶ್ ಅಂಬಾನಿ ಹಿಂದೂ, ಆದರೆ ನಮಗೆ ರತನ್ ಟಾಟಾ ಜೈ ಅಂತೀವಿ ನಾವು. ಇಲ್ಲಿ ಧರ್ಮಕ್ಕೆ ಮತಕ್ಕಾಗಿ ನಾವು ಯಾವತ್ತೂ ತಲೆ ಕೆಡಿಸ್ಕೊಂಡಿಲ್ಲ. ಆದರೆ ಭಾರತದ ಮೂಲ ಸನಾತನ ಧರ್ಮವನ್ನು, ಆ ಮಂದಿರಗಳನ್ನು ಕೆಡವಿ ಅದರ ಮೇಲೆ ಮಸೀದಿಗಳನ್ನು ಕಟ್ಟಿದಾಗ ಹೆಂಗಾಗಿರ್ಬೇಡ? ನಾವೇ ನಿಮ್ಮನ್ನು ಅವಕಾಶ ಕೊಟ್ಟು ನೀವೇ ಅರೆ. ಅದಕ್ಕಾಗಿ ಯೋಗಿ ಹೇಳಿದ್ದು ಅಯೋಧ್ಯೆ, ಕಾಶಿ, ಮಥುರಾ. ಅಯೋಧ್ಯೆ ಆಯಿತು, ನೆಕ್ಸ್ಟ್ ಕಾಶಿ ಮಥುರಾ ಸರದಿನ. ಜ್ಞಾನವ್ಯಾಪಿ ಮಸೀದಿಯೇ ಕಾಶಿ ವಿಶ್ವೇಶ್ವರನ ದೇಗುಲ. 16ನೇ ಶತಮಾನದಲ್ಲಿ ಕಾಶಿ ವಿಶ್ವೇಶ್ವರ ದೇಗುಲ ನಿರ್ಮಾಣವಾಗುತ್ತೆ. 12 ಜ್ಯೋತಿರ್ಲಿಂಗಗಳ ಪೈಕಿ ಕಾಶಿ ವಿಶ್ವೇಶ್ವರ ಲಿಂಗ ಕೂಡ ಒಂದು. ಅಕ್ಬರ್ ಜಹಾಂಗೀರ್ ಆಳ್ವಿಕೆಯಲ್ಲಿ ದೇಗುಲದ ನವೀಕರಣ ಆಗುತ್ತೆ. ಜಹಾಂಗೀರ್ ನಂತರ ಅಧಿಕಾರಕ್ಕೆ ಬರ್ತಾನೆ ಔರಂಗಜೇಬ್. ವಿಶ್ವೇಶ್ವರ ದೇವಸ್ಥಾನ ಧ್ವಂಸಗೊಳಿಸ್ತಾನೆ ಔರಂಗಜೇಬ್. ಅದನ್ನು ಬರ್ಕೋತಾರೆ ಅವರು. ಏಪ್ರಿಲ್ 18, 1669 ವಿಶ್ವನಾಥ ದೇವಸ್ಥಾನವನ್ನು ಕೆಡವಲಾಗತ್ತೆ. ಮೂಲ ಶಿವಲಿಂಗ ಜ್ಞಾನವ್ಯಾಪಿ ಬಾವಿಯಲ್ಲಿ ಬಚ್ಚಿಟ್ಟಿದ್ರಂತೆ. ಎಂದಿಗೂ ಶಿವಲಿಂಗ ಜ್ಞಾನವ್ಯಾಪಿ ಬಾವಿಯಲ್ಲೇ ಇದೆಯಂತೆ. ಕೋರ್ಟ್ ಆದೇಶದ ಅನ್ವಯ ಜ್ಞಾನವ್ಯಾಪಿ ಬಾವಿ ಸರ್ವೆ ಆಗುತ್ತೆ. ವಿಡಿಯೋ ಸರ್ವೆ ವೇಳೆ ಮೂಲ ಶಿವಲಿಂಗ ಪತ್ತೆ ಆಯಿತು ಅನ್ನುವಂಥ ಒಂದು ಆಶಾಭಾವನೆ ಇದೆ. ಇಲ್ಲಿಂದ ಮಥುರಾದ ಕೃಷ್ಣ, ಇಲ್ಲಿ ಏನಾಗಿದೆ? ಮಥುರಾದ ಕೃಷ್ಣ ನೋಡಿ ಇದೇ ಥರ ಇದೆ. ಇದು ಮಥುರಾ ಈ ಥರ ಇದೆ. ಇಲ್ಲಿ ನೀವು ಹೋಗ್ಬಿಟ್ಟು ಹಿಂಗೆ ನೋಡಿದ್ರೆ ಉಪರ್ ಮತ್ತೇಕೋ ಅಂತಾರೆ, ಎದುರೆದುರು ಮತ್ತೇಕೋ ಅಂತಾರೆ. 2 ತುಂಡು ಮಾಡಾಕಿದ್ದಾರೆ ನೋಡ್ರಿ. ಜ್ಞಾನವ್ಯಾಪಿ ಮಾದರಿಯಲ್ಲೇ ಶಾಹಿ ಈದ್ಗಾ ಮಸೀದಿ ಸರ್ವೆ ಆಗುತ್ತೆ. ಬರೋಬ್ಬರಿ 13.37 ಎಕರೆ ಜಾಗದಲ್ಲಿದ್ದ ದೇವಸ್ಥಾನದ ಧ್ವಂಸವಾಗುತ್ತೆ. ದೇವಸ್ಥಾನ ಕೆಡವಿ ಮಸೀದಿ ಕಟ್ಟಿದ್ದಂತೆ ಔರಂಗಜೇಬ್. ಅಲ್ಲಿ ಮಸೀದಿ ಕಾಣ್ತಾ ಇದೆಯಲ್ಲ, ಗುಂಬಜ್, ಅದರ ಕೆಳಗಿದೆಯಲ್ಲ, ಎಲ್ಲ ದೇವಸ್ಥಾನದೇ ಇದೆ ಅಲ್ಲಿ. ಮಸೀದಿಯ ಕೆಲವು ಗೋಡೆ ಮೇಲೆ ಕಮಲದ ಕೆತ್ತನೆ ಪತ್ತೆ, ಹಿಂದೂ ಪುರಾಣದ ಶೇಷನಾಗ ಹೋಲುವ ಆಕೃತಿ ಸಿಕ್ಕಿವೆ. ದೇವಸ್ಥಾನ ಕೆಡವಿ ಮಸೀದಿ ಕಟ್ಟಿರುವ ವಾದಕ್ಕೆ ಪುಷ್ಟಿ ಸಿಕ್ಕಿದೆ. ಆದರೆ ಯಾವಾಗ ಅಯೋಧ್ಯೆ 500 ವರ್ಷ ಆಯಿತು, ಯಾವಾಗ ರಾಮ ಮಂದಿರ, ಬಾಬರಿ ಮಸೀದಿ ವಿಚಾರವಾಗಿ ಆ ಗುಂಬಜ್ ಧ್ವಂಸವಾಯಿತು, ಆಗ ನರಸಿಂಹರಾವ್ ಸರ್ಕಾರ ಒಂದು ಕಾನೂನು ತರುತ್ತೆ, 1947ಕ್ಕಿಂತ ಮೊದಲು ಹೇಗಿತ್ತೋ ಹಾಗೇ ಇರಬೇಕು ಅಂತೇಳಿ. ಬನ್ನಿ, ಅಯೋಧ್ಯೆ ಆಯಿತು, ಕಾಶಿ ವಿಶ್ವನಾಥ ಮತ್ತು ಜ್ಞಾನವ್ಯಾಪಿ ಮತ್ತು ಮಥುರಾ, ಈ 3 ದೇವಸ್ಥಾನಗಳು ವಾಪಸ್ ಬೇಕು ಹಿಂದೂಗಳಿಗೆ ಅಂತ ಹೇಳಿ. ಏನ್ರಿ ಪ್ರತಿ ಸಲ ಇಲ್ಲಿ ಮಾತ್ರ ಅಂತ? ನಾವು ನಿಮಗೆ ಇಸ್ರೇಲ್ ಒಂದು ಕತೆ ಹೇಳ್ತಾ ಇದ್ದೀವಿ ಗೊತ್ತಾ? ಜೆರುಸಲೇಮ್ನಲ್ಲಿ ಶತಶತಮಾನಗಳಿಂದ ಹೋರಾಟಗಳಾಗ್ತಾ ಇದೆ. ಯಾಕೆ? ಯಹೂದಿಗಳು ಹೇಳೋದು ಇದು ನಮ್ಮ ಪುಣ್ಯಸ್ಥಾನ,
ಪುಣ್ಯಸ್ಥಳ, ನಮ್ಮ ದೇವಾಲಯ ಇತ್ತು. ಆ ದೇವಾಲಯದ ಒಂದು ಗೋಡೆ ಈಗಲೂ ಇದೆ. ಎಲ್ಲರೂ ಹೋಗಿ ಅಲ್ಲಿ ನಮಸ್ಕಾರ ಮಾಡಿ ಬರ್ತಾರೆ. ಒಂದು ಗೋಡೆ ಮಾತ್ರ ಇರೋದು. ಅಲ್ಲಿ ಒಂದು ಮಸೀದಿ ಇದೆ, ಅದು ಮುಸ್ಲಿಮರು ಹೇಳೋದು, ಅದು ನಮ್ಮದು. ಯಾಕೆ ಅಂತಂದರೆ ಮೆಕ್ಕಾ ಅಂದ ನಂತರ ಪವಿತ್ರ ಸ್ಥಳ ಅಲ್ಲಿ. ಅಲ್ಲಿಂದ ಮೊಹಮ್ಮದ್ ಪೈಗಂಬರರು ಸ್ವರ್ಗಕ್ಕೆ ಹೋದರು. ಇನ್ನೊಂದು ಕಡೆ ಕ್ರಿಶ್ಚಿಯನರು, ಇಲ್ಲಪ್ಪ ಯೇಸು ಕ್ರಿಸ್ತ ಹುಟ್ಟಿದ ಜಾಗ ಇದು, ನಮಗೆ ಬೇಕು. ಹೋರಾಟಗಳಾಗ್ತಾನೆ ಇದೆ. ಆದರೆ ಭಾರತ ಯಾವತ್ತೂ ಕೂಡ ಯಾವುದೇ ಒಂದು ಧರ್ಮವನ್ನು ತುಳಿದದ್ದಿಲ್ಲ. ಆ ಯಹೂದಿಗಳಾಗಲಿ, ಆ ಕ್ರಿಶ್ಚಿಯನ್ರಾಗಲಿ, ಆ ಮುಸ್ಲಿಮರಾಗಲಿ ಭಾರತಕ್ಕೆ ಬಂದಾಗ ಭಾರತ ಅವ್ರಿಗೂ ಸ್ವಾತಂತ್ರ್ಯ ಕೊಟ್ಟಿತ್ತು. ಎಲ್ಲರೂ ಇಲ್ಲಿ ಬಂದಿರಪ್ಪ ಅಂತ ಹೇಳಿತ್ತು, ನೋ ಪ್ರಾಬ್ಲಮ್ ಅಂತ ಹೇಳಿತ್ತು. ಪರ್ಷಿಯನ್ಗಳು ಬಂದರು, ಪಾರ್ಸಿಗಳು ಬಂದರು. ಪರ್ಷಿಯನ್ ಮತ್ತು ನಮಗೆ ಅಜಗಜಾಂತರ ವ್ಯತ್ಯಾಸ ಇದೆ, ನಮಗೆ ಸಂಬಂಧನೇ ಇಲ್ಲ. ಯಾರು ಪರ್ಷಿಯನ್ ಅಂದರೆ ರತನ್ ಟಾಟಾ ಪರ್ಷಿಯನ್. ಮಾಣೆಕ್ ಶಾ ಪೆರೇಡ್ ಮೈದಾನದಲ್ಲಿ ನಡೆಯಿತು. ಯಾರು ಮಾಣೆಕ್ ಶಾ? ನಮ್ಮ ಭಾರತ ದೇಶದ ಮಹಾ ದಂಡನಾಯಕರಾಗಿದ್ದರು. ಇಡೀ ಭಾರತದ ರಕ್ಷಣೆಯನ್ನು ನಾವು ಅವರ ಕೈಯಲ್ಲಿ ಕೊಟ್ಟಿದ್ವಿ. ರತನ್ ಟಾಟಾ ಅವರು ಬಂದಾಗ ಅವರ ಕೈಯಲ್ಲಿ ಕೊಟ್ಟಿದ್ವಿ. ರತನ್ ಟಾಟಾ ಪಾರ್ಸಿ, ಮುಖೇಶ್ ಅಂಬಾನಿ ಹಿಂದೂ, ಆದರೆ ನಮಗೆ ರತನ್ ಟಾಟಾ ಜೈ ಅಂತೀವಿ ನಾವು. ಇಲ್ಲಿ ಧರ್ಮಕ್ಕೆ ಮತಕ್ಕಾಗಿ ನಾವು ಯಾವತ್ತೂ ತಲೆ ಕೆಡಿಸ್ಕೊಂಡಿಲ್ಲ. ಆದರೆ ಭಾರತದ ಮೂಲ ಸನಾತನ ಧರ್ಮವನ್ನು, ಆ ಮಂದಿರಗಳನ್ನು ಕೆಡವಿ ಅದರ ಮೇಲೆ ಮಸೀದಿಗಳನ್ನು ಕಟ್ಟಿದಾಗ ಹೆಂಗಾಗಿರ್ಬೇಡ? ನಾವೇ ನಿಮ್ಮನ್ನು ಅವಕಾಶ ಕೊಟ್ಟು ನೀವೇ ಅರೆ 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 ಅರೆ. ಅದಕ್ಕಾಗಿ ಯೋಗಿ ಹೇಳಿದ್ದು ಅಯೋಧ್ಯೆ, ಕಾಶಿ, ಮಥುರಾ. ಅಯೋಧ್ಯೆ ಆಯಿತು, ನೆಕ್ಸ್ಟ್ ಕಾಶಿ ಮಥುರಾ ಸರದಿನ. ಜ್ಞಾನವ್ಯಾಪಿ ಮಸೀದಿಯೇ ಕಾಶಿ ವಿಶ್ವೇಶ್ವರನ ದೇಗುಲ. 16ನೇ ಶತಮಾನದಲ್ಲಿ ಕಾಶಿ ವಿಶ್ವೇಶ್ವರ ದೇಗುಲ ನಿರ್ಮಾಣವಾಗುತ್ತೆ. 12 ಜ್ಯೋತಿರ್ಲಿಂಗಗಳ ಪೈಕಿ ಕಾಶಿ ವಿಶ್ವೇಶ್ವರ ಲಿಂಗ ಕೂಡ ಒಂದು. ಅಕ್ಬರ್ ಜಹಾಂಗೀರ್ ಆಳ್ವಿಕೆಯಲ್ಲಿ ದೇಗುಲದ ನವೀಕರಣ ಆಗುತ್ತೆ. ಜಹಾಂಗೀರ್ ನಂತರ ಅಧಿಕಾರಕ್ಕೆ ಬರ್ತಾನೆ ಔರಂಗಜೇಬ್. ವಿಶ್ವೇಶ್ವರ ದೇವಸ್ಥಾನ ಧ್ವಂಸಗೊಳಿಸ್ತಾನೆ ಔರಂಗಜೇಬ್. ಅದನ್ನು ಬರ್ಕೋತಾರೆ ಅವರು. ಏಪ್ರಿಲ್ 18, 1669ರಂದು ವಿಶ್ವನಾಥ ದೇವಸ್ಥಾನವನ್ನು ಕೆಡವಲಾಗತ್ತೆ. ಮೂಲ ಶಿವಲಿಂಗ ಜ್ಞಾನವ್ಯಾಪಿ ಬಾವಿಯಲ್ಲಿ ಬಚ್ಚಿಟ್ಟಿದ್ರಂತೆ. ಎಂದಿಗೂ ಶಿವಲಿಂಗ ಜ್ಞಾನವ್ಯಾಪಿ ಬಾವಿಯಲ್ಲೇ ಇದೆಯಂತೆ. ಕೋರ್ಟ್ ಆದೇಶದ ಅನ್ವಯ ಜ್ಞಾನವ್ಯಾಪಿ ಬಾವಿ ಸರ್ವೆ ಆಗುತ್ತೆ. ವಿಡಿಯೋ ಸರ್ವೆ ವೇಳೆ ಮೂಲ ಶಿವಲಿಂಗ ಪತ್ತೆ ಆಯಿತು ಅನ್ನುವಂಥ ಒಂದು ಆಶಾಭಾವನೆ ಇದೆ. ಇಲ್ಲಿಂದ ಮಥುರಾದ ಕೃಷ್ಣ, ಇಲ್ಲಿ ಏನಾಗಿದೆ ಮಥುರಾದ ಕೃಷ್ಣ ನೋಡಿ, ಇದೇ ಥರ ಇದೆ. ಇದು ಮಥುರಾ ಈ ಥರ ಇದೆ. ಇಲ್ಲಿ ನೀವು ಹೋಗ್ಬಿಟ್ಟು ಹಿಂಗೆ ನೋಡಿದ್ರೆ ಉಪರ್ ಮತ್ತೇಕೋ ಅಂತಾರೆ, ಇದರ ಮತ್ತೇಕೋ ಅಂತಾರೆ. 2 ತುಂಡು ಮಾಡಾಕಿದ್ದಾರೆ ನೋಡ್ರಿ. ಜ್ಞಾನವ್ಯಾಪಿ ಮಾದರಿಯಲ್ಲೇ ಶಾಹಿ ಈದ್ಗಾ ಮಸೀದಿ ಸರ್ವೆ ಆಗುತ್ತೆ. ಬರೋಬ್ಬರಿ 13.37 ಎಕರೆ ಜಾಗದಲ್ಲಿದ್ದ ದೇವಸ್ಥಾನದ ಧ್ವಂಸವಾಗುತ್ತೆ. ದೇವಸ್ಥಾನ ಕೆಡವಿ ಮಸೀದಿ ಕಟ್ಟಿದ್ನಂತೆ ಔರಂಗಜೇಬ್. ಅಲ್ಲಿ ಮಸೀದಿ ಕಾಣ್ತಾ ಇದೆಯಲ್ಲ ಗುಂಬಜ್, ಅದರ ಕೆಳಗಿದೆಯಲ್ಲ ಎಲ್ಲ ದೇವಸ್ಥಾನದೇ ಇದೆ. ಅಲ್ಲಿ ಮಸೀದಿಯ ಕೆಲವು ಗೋಡೆ ಮೇಲೆ ಕಮಲದ ಕೆತ್ತನೆ ಪತ್ತೆ, ಹಿಂದೂ ಪುರಾಣದ ಶೇಷನಾಗ ಹೋಲುವ ಆಕೃತಿ ಸಿಕ್ಕಿವೆ. ದೇವಸ್ಥಾನ ಕೆಡವಿ ಮಸೀದಿ ಕಟ್ಟಿರುವ ವಾದಕ್ಕೆ ಪುಷ್ಟಿ ಸಿಕ್ಕಿದೆ. ಆದರೆ ಯಾವಾಗ ಅಯೋಧ್ಯೆ 500 ವರ್ಷ ಆಯಿತು, ಯಾವಾಗ ರಾಮ ಮಂದಿರ ಬಾಬರಿ ಮಸೀದಿ ವಿಚಾರವಾಗಿ ಆ ಗುಂಬಜ್ ಧ್ವಂಸವಾಯಿತು, ಆಗ ನರಸಿಂಹರಾವ್ ಸರ್ಕಾರ ಒಂದು ಕಾನೂನು ತರುತ್ತೆ. 1947ಕ್ಕಿಂತ ಮೊದಲು ಹೇಗಿತ್ತೋ ಹಾಗೇ ಇರಬೇಕು ಅಂತೇಳಿ.